ಇಲ್ಲಿ ನೆಲಮಾಳಿಗೆ ಇದೆ, ಅದರಿಂದ ಸುರಂಗ ಇದೆ. ವೃತ್ತಾಕಾರದಲ್ಲಿ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ದೇವಾಲಯ ಇದು. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಗರುಡಗಂಬ ಇದೆ, ಅದನ್ನು ಇಲ್ಲಿಂದ ಆನೆಕೈಲಿ ಎಳೆಸ್ಕೊಂಡು ಹೋಗ್ರಂತೆ. ಕಾಲಕ್ರಮೇಣ ಇದು ನಿಂತು ಹೋದಾಗ ಇಲ್ಲಿಂದ ಒಂದು ಕಂಚುನ್ ತೇರು ಅನ್ನೋದು ಏನಿತ್ತು ಮುಂದೆ, ಅದೇ ಬಂದು ಕೊಳಗಡೆ ಬಿದ್ದೋಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲೆಲ್ಲ ತುಂಬಾ ಇದೆ 100-200 ಗಂಟೆ ಶಿಲಾಶಾಸನ ಮುಚ್ಚೋಗಿದೆ ನೀರು ಒಳಗಡೆ. ಈಗ ನಾವು ಮೈಸೂರು ಹತ್ತಿರ ಇರತಕ್ಕಂಥ ಬೆಳಗೊಳದಲ್ಲಿದ್ದೀವಿ. ಬೆಳಗೊಳದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನಾನು ಮುಂಚೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲ ಪಕ್ಕದಲ್ಲೊಂದು ಜನಾರ್ದನ ದೇವಸ್ಥಾನ ಇದೆ ಹಳೆ ಕಾಲದ್ದು, ಅದು ಕೂಡ ವಿಡಿಯೋ ಮಾಡ್ತೀನಿ ಅಂತ. ಆದರೆ ಕಾರಣಾಂತರಗಳಿಂದ ಆ ವಿಡಿಯೋ ಆಗ ಮಾಡೋಕ್ಕಾಗಿರಲಿಲ್ಲ. ಈಗ ಸ್ಥಳೀಯರ ಒಂದು ಸಹಾಯದಿಂದ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಬೆಳಗೊಳ ಬಂದ್ಬಿಟ್ಟು ಬಹಳಷ್ಟು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಒಂದು ಸ್ಥಳ ಕೂಡ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ಥಳದ ಇತಿಹಾಸ ಕೂಡ ನಾನು ಹೇಳಿದ್ದೀನಿ. ಆ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಗ ಬೆಳಗೊಳದಲ್ಲೇ ಇರತಕ್ಕಂಥ ಜನಾರ್ದನ ಸ್ವಾಮಿ ದೇವಸ್ಥಾನ ಬನ್ನಿ ನೋಡೋಣ. ನಿಮ್ಮ ಹೆಸರು? ಪಾರ್ವತಿ. ನೀವು ದೇವಸ್ಥಾನ ಸದ್ಯಕ್ಕೆ ನೋಡ್ಕೊಂತ? ಅದು ನೋಡ್ಕೊತಾ ಇದೀವಿ, ಮೊದ್ಲಿಂದಾನು ನೋಡ್ತಾನೆ ಇದೀವಿ. ದಿನ ಬಂದು ಪೂಜೆ ಮಾಡ್ತಾ ಇದೀವಿ. ಬೇರೆಯವರು ಮಾಡ್ತಿದ್ದಾರೆ, ಮಧ್ಯದಲ್ಲಿ ಮಾಡಿದ್ರು ಪೂಜೆನ ನಿಲ್ಲಿಸ್ಬಿಟ್ರು ಬೇರೆಯವರು ಯಾರೋ ಬಂದು. ಇದು ನಾವು ಸುಮಾರು 20-35 ವರ್ಷದಿಂದನೂ ಮಾಡ್ತಾ ಇದೀವಿ. ದಿನ ಪೂಜೆ ಮಾಡ್ತಾ ಇದೀವಿ. ಬೇರೆಯವರು ಮಾಡ್ತಾರೆ, ಇಲ್ಲಿ ಬೇರೆಯವರು ನಾವು ಎಲ್ಲ ಮಾಡ್ತಾ ಇರ್ತೀವಿ. ಪಲ್ಲವಿ ಅಂತ ನಮ್ಮದು ಸೋದರಿ ನಿವೇದಿತಾ ಪ್ರತಿಷ್ಠಾನ ಅಂತ ಸಂಘಟನೆ ಇದೆ. ನಾವು ಮಾಮೂಲಿ ಇಲ್ಲಿ ರೋಡಲ್ಲಿ ಓಡಾಡಬೇಕಾದ್ರೆ ಇಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ ಅಂತ ನೋಡಿದ್ವಿ. ಆದರೆ ಇದ್ರ ಬಗ್ಗೆ ಮಾಹಿತಿ ಹೇಳಕ್ಕೆ ನಮ್ಗೆ ಯಾರೂ ಇರಲಿಲ್ಲ. ಹಾಗಾಗಿ ಇದು ನೋಡಲೇಬೇಕು ಅಂತ ನಾವು ಇಂಟ್ರೆಸ್ಟಿಂದ ಬಂದು ನೋಡಿದಾಗ ತುಂಬ ಹುಲ್ಲೆಲ್ಲ ಬೆಳ್ಕೊಂಡು ತುಂಬ ಕಸ ಎಲ್ಲ ಇದಾಗೋಗಿತ್ತು. ನಾವು ಇದನ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಒಂದಷ್ಟು ಜನ ಹೆಣ್ಮಕ್ಳು ಸೇರಿ ಬಂದು ಕ್ಲೀನ್ ಮಾಡಿ, ಆಗ ಊರವ್ರ ಸಪೋರ್ಟು ತುಂಬ ಚೆನ್ನಾಗಿತ್ತು. ಕ್ಲೀನ್ ಮಾಡಿ ಇಲ್ಲಿ ದೀಪೋತ್ಸವನೂ ಮಾಡಿದ್ವಿ. ಹಾಗಾಗಿ ಅವರು ಮುಂದೆ ಏನಾದರೂ ಮಾಡಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜನಾರ್ದನ ಸ್ವಾಮಿ ವಿಗ್ರಹ ಎಷ್ಟು ಎತ್ತರ ಇರಬಹುದು? ಸುಮಾರು 6 ಅಡಿ ಇದೆ. ಪೀಠ ಸೇರಿ 6 ಅಡಿ. 6 ಅಡಿ, ಹೌದು. ಇದು ಮುಂಚೆಯಿಂದನೂ ಈ ವಿಗ್ರಹ ಇತ್ತು ಇಲ್ಲಿ? ಹೌದು. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಕೈ ಇದು ಭಿನ್ನ ಆಗಿದೆ. ಕೈ ಭಿನ್ನ ಆಗಿದೆ, ಹಾಗಾಗಿ ಜೀರ್ಣೋದ್ಧಾರ ಮಾಡೋದಾಗಿರೋ ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಹೌದು. ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನ ಈ ವಿಗ್ರಹ ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದೀವಿ, ಬರ್ತಾ ಇದೀವಿ. ಅವಾಗಿಂದಾನೇ ವಿಗ್ರಹ ಇದೆ. 7 ತಲೆ ಸರ್ಪ ಇದು. ಅದಕ್ಕೆ ಯಾರಿಗೂ ಕಾಣಿಸ್ತಾ ಇಲ್ಲ, ಏನಿಲ್ಲ. ಇಲ್ಲೇ ಎಲ್ಲ ಇದು ಮಾಡ್ತಿದ್ದೀವಿ. ನಾವಂತೂ ಹೆದರ್ಕೊಳ್ಳಲ್ಲ, ಅದರ ಧೈರ್ಯದಿಂದ ಬಂದು ದೇವಸ್ಥಾನಕ್ಕೆ ಮಾಡ್ತೀವಿ. ನನ್ನ ಹೆಸರು ಮೇಘನಾ ಅಂತ, ಸೋದರಿ ನಿವೇದಿತಾ ಪ್ರತಿಷ್ಠಾನದ ಮೈಸೂರು ಸಹ ಸಂಚಾಲಕಿಯಾಗಿದ್ದೀನಿ ನಾನು. ಈ ದೇವಸ್ಥಾನ ನಾವೇ ಇಲ್ಲಿ ಬಂದು ಕ್ಲೀನ್ ಮಾಡಿ ದೀಪೋತ್ಸವ ಎಲ್ಲ ಮಾಡಿದೀವಿ. ದೇವಸ್ಥಾನದ ಉಳಿವಿಗೋಸ್ಕರ ಏನೇನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ. ಡಿಸಿಗೆ ಲೆಟರ್ ಕೊಡೋದ್ರಿಂದ ಹಿಡಿದು ಎಲ್ಲ ನಮ್ಮ ಕೈಲಾಗೋ ಪ್ರಯತ್ನ ಎಲ್ಲ ನಾವು ಮಾಡ್ತಾ ಇದೀವಿ. ನೀವಲ್ಲಿ ನೋಡ್ಬೋದು, ದೀಪ ನೇತಕ್ಕಂಥ ಒಂದು ಚೈನ್ ಥರ ಇದೆ. ಅದು ಎಷ್ಟು ಹಳೇದಾಗಿರ್ಬೋದು ಅಂದರೆ ಸುಮಾರು 1000 ವರ್ಷ ಹಳೇದಾಗಿರ್ಬೋದು, ಅದು ತುಕ್ಕಿಡ್ದಿಲ್ಲ, ಹಾಗೆ ಇದೆ. ಒಟ್ಟಿನಲ್ಲಿ ದೇವಸ್ಥಾನದ್ದು ಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೆಲಮಾಳಿಗೆ ಇದೆ, ಅದರಿಂದ ಸುರಂಗ ಇದೆ. ಅರಮನೆ ಹತ್ರನಿಂದನೇ ಕೊಳಕಂಟನೂ ಇದೆ. ಎಲ್ಲಿವರೆಗಿದೆ? ಕೊಳಕಂಟನೂ ಇದೆ. ಇದು ಅರಮನೆ ಗಂಟನೂ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ದೇವಸ್ಥಾನ ಇದೆಯಂತೆ, ಕಲ್ಲಿ ಗಂಟ ಹೋಗುತ್ತೆ. ಇಲ್ಲಿ ಯಾರು ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ನೆಲಮಾಳಿಗೆ ಏಕ ಇದೆ. ಅಲ್ಲಿ ದೇವಸ್ಥಾನಕ್ಕೆ ಇಲ್ಲಿಂದನೇ ಅದನ್ನು ಗಂಗೆ ತಂದು ನೈವೇದ್ಯ ಮಾಡ್ತಿದ್ರು. ಕೊಳಕ್ಕಂಟ ಹೋಗುತ್ತೆ ಈ ಸುರಂಗ. ಯಾವ ಕೊಳ? ಇಲ್ಲೇ ಕೊಳ ಇದೆ. ಇದು ಅರಮನೆ ಗಂಟನೂ ಇದೆ ಸುರಂಗ. ಮೈಸೂರು ಅರಮನೆ ಗಂಟನೂ ಸುರಂಗ ಇದೆ. ಒಳಗಡೆ ಯಾರೂ ಇಳಿಯೋಕ್ಕಾಗಲ್ಲ. ನನ್ನ ಹೆಸರು ಕುಮಾರ್ ಅಂತ, ಇಲ್ಲೇ ಬೆಳಗೊಳದ ನಿವಾಸಿ ಸರ್. ಈ ಊರ ಹೆಸರು ಬೆಳಗೊಳ ಅಂತ, ಬೆಳಗೊಳ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಶ್ರೀನಿವಾಸಗೌಡರು ಅಂತ ನಮ್ಮ ಬೆಳಗೊಳದ ದೊಡ್ಡ ಯಜಮಾನರು. ಇದು ಪೂರ್ವಿಕ ನಮಗೆ ಗೊತ್ತಿಲ್ಲ ಸರ್, ಇದು ಪೂರ್ವಿಕರದ್ದು. ನಮ್ಮ ತಾತ ಮುತ್ತಾತನ ಕಾಲದಿಂದ ಅದೇ ಅಂತ ಹೇಳ್ತಾರೆ. ನಾವು ಈಗ ನಮ್ಗೆ 80 ವರ್ಷ, 50 ವರ್ಷದಿಂದ ನಾವು ನೋಡ್ತಿದ್ದೀವಿ. ಇದು ಹಿಂಗೆ ಶಿಥಿಲವಾಗಿ ಅದೇ. ಯಾರು ಬಂದು ನಮಗೆ ಹೇಳಿದ್ರು ಹಿಂಗೆ ನಾವು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಜೀರ್ಣೋದ್ಧಾರ ಮಾಡಲಿಲ್ಲ, ಅದನ್ನು ಯಾರೂ ಮಾಡಲಿಲ್ಲ. ಈಗೆಲ್ಲ ಜಾಗ ಎಲ್ಲನೂ ಎಲ್ಲ ಇದೆಲ್ಲ ದೇವಸ್ಥಾನ ಜಾಗನೇ ಇದು, ಎಲ್ಲ ಒತ್ತಿಸ್ಕೊಬಿಟ್ಟಿದ್ದಾರೆ. ನಾನು ಅದಕ್ಕೂ ಅರ್ಜಿ ಕೊಟ್ಟಿದ್ದೀನಿ, ಏನೂ ಮಾಡಿಲ್ಲ. ಏನೋ ನೀವು ಬೈದಿರಿ, ಹೆಂಗೋ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿ ಅನ್ನೋದೊಂದೇ ನಮ್ಮ ಆಸೆ. ಈಗ ನಾವು ಈ ದೇವಸ್ಥಾನದ ಪ್ರದಕ್ಷಿಣ ಪಥ ಹೋಗಿ ನೋಡೋಣ. ಇಲ್ಲಿ ಮತ್ತೆ ಇವಾಗ ಈ ಪ್ರದಕ್ಷಿಣ ಪಥದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇಲ್ಲಿ ನೋಡ್ಬೋದು ಈ ರೀತಿ ಗ್ಯಾಪ್ ಬಿಟ್ಟಿರೋದು.
ಎಲ್ಲ ದೇವಸ್ಥಾನದ ಸುತ್ತಲೂ ಅಥವಾ ಗರ್ಭಗುಡಿದು ಸುತ್ತಲೂ ಈ ರೀತಿ ಗ್ಯಾಪ್ ಇಟ್ಟಿದ್ದಾರೆ. ಆಮೇಲೆ ಕೆಳಗೆ ಗಮನಿಸ್ಬೋದು ಈ ರೀತಿ ಒಂದು ಸಣ್ಣದೊಂದು ಮತ್ತೆ ಗ್ಯಾಪ್ ಇದೆ. ಇದು ಅಂಟು ನಾವು ಹಂಪಿಯಲ್ಲಿ ನಾವು ಇದನ್ನ ನೋಡಿ ಅರ್ಥ ಮಾಡ್ಕೊಂಡಿರ್ಬೋದು. ಮೇಲಿಂದ ಸೂರ್ಯನ ಬೆಳಕು ಬಂದು ಇಲ್ಲಿ ನೀರು ಬಿಟ್ಟಿರ್ತಾರೆ. ಈ ನೀರಲ್ಲಿ ಆ ಸೂರ್ಯನ ಬೆಳಕು ಬಿದ್ದು ಪ್ರತಿಬಿಂಬ ಆಗಿ ಇಡೀ ಪ್ರತಿಕ್ಷಣ ಪಥ ಏನಿದೆ ಇದು ಇಲ್ಲಿ ಬೆಳಕಾಗುತ್ತೆ. ಹಳೆ ಕಾಲದೊಂದು ಯಾವ ರೀತಿ ಸೂರ್ಯನ ಬೆಳಕನ್ನು ಉಪಯೋಗಿಸಿ ಇಲ್ಲೆಲ್ಲ ಬೆಳಗ್ಬೋದು ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡಿರೋದು ನಾವು ಇವಾಗ ಹಂಪಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಮೈಸೂರು ಹತ್ರ ಇರ್ತಕ್ಕಂಥ ಬೆಳಗೊಳದಲ್ಲೇ ನಾವು ನೋಡ್ಬೋದು. ಹೇಳಿ. ಮಹಾಲಕ್ಷ್ಮಿ ಆ ಕಡೆ ಇತ್ತು, ಭಿನ್ನ ಆಗಿದೆ. ಈ ಕಡೆ ತಂದು ಇಟ್ಟಿದ್ದಾರೆ. ಅಲ್ಲೂ ದೇವಸ್ಥಾನ ಇದೆ. ಈ ಕಡೆ ತಂದು ಭಿನ್ನ ಆಗಿರೋ ಪೂರ್ತಿ ಭಿನ್ನ ಆಗಿದೆ, ಅದನ್ನು ತಂದಿಟ್ಟಿದ್ದಾರೆ. ಅದನ್ನು ನೋಡಿ ಪಕ್ಕದಲ್ಲೇ ಇರೋ ಮಹಾಲಕ್ಷ್ಮಿ. ಈ ದೇವಸ್ಥಾನ ಮೊದಲೆಲ್ಲ ಚೆನ್ನಾಗಿತ್ತು. ಹುಡುಗರು ಯಾರೋ ಭಿನ್ನ ಮಾಡಿಬಿಟ್ಟು ಅದರ ದೆಸೆಯಿಂದ ಇಲ್ಲೆಲ್ಲ ಹೊರಗಡೆ ತಗೊಂಡೋಗಿ ಅಲ್ಲೇ ದೇವಸ್ಥಾನದಲ್ಲಿ ಇಟ್ಟು ಇಲ್ಲೇನೂ ಇಲ್ಲ, ಕ್ಲೀನ್ ಮಾಡ್ತಿದ್ದಾರೆ. ಲಕ್ಷ್ಮಿ ಇಲ್ಲಿ, ಮಹಾಲಕ್ಷ್ಮಿ ಇಲ್ಲಿ ವಿಗ್ರಹ ಇತ್ತು. ಇಲ್ಲೇನೇ ಇದ್ದಿದ್ದನ್ನು ಅದನ್ನು ತೊಗೊಂಡೋಗ್ಬಿಟ್ಟು ಆ ಕಡೆ ಇಟ್ಟು ಇದನ್ನು ಇದು ಮಾಡಿದ್ದಾರೆ. ಇದು ಮಹಾಲಕ್ಷ್ಮಿ ದೇವಸ್ಥಾನ. ನೋಡಿ, ಇದೇ ಮಹಾಲಕ್ಷ್ಮಿ. ಇಲ್ಲಿತ್ತು ವಿಗ್ರಹ. ಪೀಠ ಮಾತ್ರ ಇದೆ. ಹಾಂ, ಪೀಠ ಇದೆ. ಅದನ್ನು ಭಿನ್ನ ಆಗಿರೋ ದೆಸೆಯಿಂದ ಆ ಕಡೆ ಇಟ್ಟಿದ್ದಾರೆ. ಇಲ್ಲಿ ಇದು ಪ್ರತಿಕ್ಷಣ. ಹಾಂ, ಇಲ್ಲ, ಇದು ಗರ್ಭಗುಡಿ ಇದೆ. ಹಾಂ, ಇಲ್ಲಿ ಇದಿದೆ. ಸುಮ್ಮನೆ ಇಲ್ಲಿ ಬರೀ ಅಷ್ಟೇ. ಈ ಕಡೆನೂ ಇದೆ. ಇಲ್ಲಿ ವಿಗ್ರಹ ಯಾವುದು ಇಲ್ಲ, ಯಾವುದು ವಿಗ್ರಹ ಇಲ್ಲ. ಅದೊಂದೇ ಮಹಾಲಕ್ಷ್ಮಿದು ಮಾತ್ರ ಇದ್ದಿದ್ದು. ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಬಾವಿ. ಇದು ಮೇಲ್ಗಡೆ ಚೌಕಾಕಾರವಾಗಿದ್ದು ಒಳಗಡೆ ತ್ರಿಕೋನ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ವಿನೋದ್ ಅಂತ. ಈ ದೇವಸ್ಥಾನ ಎಲ್ಲಿವರೆಗಿತ್ತು ಸರ್? ದೇವಸ್ಥಾನ ಬಂದು ಸುತ್ತಳತೆಯಲ್ಲಿ ಬಂದು ಆ ದೇವಸ್ಥಾನ ಇದೆಯಲ್ಲ, ಲಕ್ಷ್ಮೀ ದೇವಸ್ಥಾನ. ಇದು ಬಂದು ಗಣೇಶನ ದೇವಸ್ಥಾನ ಈ ಕಡೆ ಇರುವಂಥದ್ದು. ಅದು ಗಣೇಶನ ದೇವಸ್ಥಾನ. ಮತ್ತೆ ಇದು ಜನಸ್ವಾಮಿ ದೇವಸ್ಥಾನ ಅಂತ. ಇದು ಅಲ್ಲದೆ ಬಂದು ಇಲ್ಲಿಂದ ಬರುತ್ತೆ. ಇಲ್ಲಿ ನೀರು ನಿಂತಿದೆ ನೋಡಿ, ಇದು. ಮತ್ತೆ ಇಲ್ಲಿ ಫ್ರಂಟ್ ಮುಂದೆಗಡೆ ಕಲ್ಯಾಣಿ ಇದೆ ಸರ್. ಕೆಳಗಡೆ ಹೋದ್ರೆ ಕಲ್ಯಾಣಿ ಸಿಗುತ್ತೆ ಆ ಮರದ ಹತ್ರ. ಅಲ್ಲಿ ಕೊಳ ಇದೆ. ಆ ಕೊಳದಲ್ಲಿ ತೇರು ಮುಳುಗಿದೆ ಅಂತ ಇತಿಹಾಸದಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೂ ದೇವಸ್ಥಾನ ಇದೆ. ಇಲ್ಲಿಂದ ಬಂದು ಒಳಗಡೆ ಸುರಂಗ ಮಾರ್ಗನೂ ಇದೆ. ಇಲ್ಲಿ ಒಳಗಡೆ ಸುರಂಗ ಮಾರ್ಗ ಇದೆ. ಇಲ್ಲಿವರೆಗೂ ಬರುತ್ತೆ ಸರ್. ಎಂಟ್ರೆನ್ಸ್ ಬಂದು ಅಲ್ಲಿದೆ ಫ್ರಂಟ್ ಅಲ್ಲಿ. ಹೊರಗಡೆಯಿಂದ ಬಂದು ರಾಜ್ಯ ಸರ್ಕಾರದವರು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವುದೇ ರೀತಿಯ ಸೌಕರ್ಯ ದೇವಸ್ಥಾನಕ್ಕಿಲ್ಲ. ಸ್ವಲ್ಪ ಮಟ್ಟಿಗೆ ಮಾಡಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಬೇರೆ ಯಾವುದೇ ಕೆಲಸ ಕಾರ್ಯಗಳಿಗೂ ಕೈ ಹಾಕಿಲ್ಲ ಇದುವರೆಗೂ. ಬಂದು ಇಲ್ಲಿ ಹೇಗೆ ಇದೆ ಅಂದರೆ ಜೂಜು ಅಡ್ಡ ಆಗ್ಬಿಟ್ಟಿದೆ ಸರ್. ಇದು ಪ್ರತಿದಿನನೂ ಆಡ್ತಾರೆ ಸರ್. ಪಕ್ಕದ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಒಬ್ರು ವಾಸವಾಗಿದ್ದಾರೆ. ಕುಡ್ಕೊಂಡು ತಿನ್ಕೊಂಡು ಅಲ್ಲೇ ಇರ್ತಾರೆ. ಮಧ್ಯಾಹ್ನ ಒಂದು 2 ಗಂಟೆ 2:30 ಗಂಟೆ ಮೇಲೆ ಬಂದ್ರೆ ಪ್ರತಿದಿನ ಅಲ್ಲಿ ಇಸ್ಪೀಟ್ ಆಡೋಂಥದ್ದು. ಗ್ರಾಮ ಪಂಚಾಯತಿ ಅವ್ರು ಯಾರು ಮುಂದೆ ಬರ್ತಾರ. ಗ್ರಾಮ ಪಂಚಾಯತಿ ಅಂತಲ್ಲ, ಮೆಂಬರ್ಸ್ ಆಗಿರ್ಬೋದು, ಶಾಸಕರೇ ಆಗಿರ್ಬೋದು, ಬಂದು ನೋಡ್ತಾರೆ, ವಿಷಯ ತಿಳಿಸ್ತೀವಿ ಅಂತ ಹೇಳ್ತಾರೆ. ಪ್ರತಿದಿನ ಯಾವುದೇ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇಲ್ಲ. ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಗಣೇಶನ ದೇವಸ್ಥಾನ, ಅದರಲ್ಲಿ ಹತ್ರ ಹೋಗಲಿಕ್ಕೆ ಆಗದೇ ಇರೋ ರೀತಿ ಈಗ ಮಾಡಲಾಗಿದೆ. ಇಲ್ಲಿ ಬೆಳೆ ಬೆಳೆಸ್ತಾ ಇದ್ದಾರಾ? ವೃತ್ತಾಕಾರದಲ್ಲಿ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ದೇವಾಲಯ ಇದು. ಎದುರುಗಡೆನೆ ಈ ಥರ ಬೆಳೆ ಬೆಳೀತಾ ಇದ್ದಾರೆ. ಸದ್ಯಕ್ಕಿಲ್ಲಿ ಯಾವುದೇ ಪ್ರತಿಷ್ಠೆ ಇಲ್ಲ. ಯಾವ ರೀತಿ ವೃತ್ತಾಕಾರದಲ್ಲಿ ಇದಾಗಲೇ ಆಗಿನ ಕಾಲದಲ್ಲೇ ಕಟ್ಟಿರೋದಂತ. ಕಲ್ಲು ಕೂಡ ವೃತ್ತಾಕಾರದಲ್ಲಿದೆ, ಗಮನಿಸ್ಬೋದು. ನೋಡ್ಬೋದು ವೃತ್ತಾಕಾರ ಯಾವ ರೀತಿ ಇದೆ ಅಂತ. ಮತ್ತೆ ಇಲ್ಲಿ ಗಮನಿಸೋದು ಗೊತ್ತಾಗುತ್ತೆ, ಹೊರಗಿರ್ತಕ್ಕಂಥ ಕಲ್ಲುಗಳನ್ನ ಲಂಬವಾಗಿ ಕೂರಿಸಿದ್ದಾರೆ, ಆದ್ರೆ ಒಳಗಿರ್ತಕ್ಕಂಥ ಕಲ್ಲುಗಳನ್ನ ಈ ರೀತಿ ಅಡ್ಡಲಾಗಿ ಕೂರಿಸಿದ್ದಾರೆ. ಅಂದ್ರೆ ಇಲ್ಲಿ ಅಲ್ಲಿ ಒಳಗಡೆ ಹಾರಿಜಾಂಟಲ್ ಆಗಿ ಕೂರಿಸಿದ್ರೆ, ಇಲ್ಲಿ ವರ್ಟಿಕಲ್ ಆಗಿ ಕೂರಿಸಿದ್ದಾರೆ ಅನ್ನೋದು ನಾವು ಗಮನಿಸ್ಬೋದು. 2 ಲೇಯರ್ ಇದೆ ಈ ದೇವಸ್ಥಾನದ ಒಂದು ಗರ್ಭಗುಡಿ ಕಟ್ಟಿರೋದು. ವೃತ್ತಾಕಾರವಾಗಿ ತುಂಬ ಅಚ್ಚುಕಟ್ಟಾಗಿ ಕಟ್ಟಿರ್ತಕ್ಕಂಥ
ದೇವಸ್ಥಾನ ಅಂತ. ಇಲ್ಲಿ ನೋಡುವುದು ದೇವಸ್ಥಾನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಇವಾಗ ಏನಿದೆ ಇದು ಸಂಪೂರ್ಣವಾದ ದೇವಸ್ಥಾನ ಅಲ್ಲ ಅಂತ. ಕಂಬಗಳು ಇನ್ನೂ ಮುಂದೆ ಬರುತ್ತೆ. ಯಾಕಂದರೆ ನಮ್ಮ ವಾಸ್ತುಶಿಲ್ಪದಲ್ಲಿ ಅಥವಾ ವಾಸ್ತು ಶೈಲಿಯಲ್ಲಿ ಈ ರೀತಿ ಅರ್ಧಂಬರ್ಧ ಯಾವುದೇ ರೀತಿ ಕೆಲಸಗಳಿರೋದಿಲ್ಲ. ಈ ಕಂಬಗಳು ಇನ್ನೂ ಈ ಥರ ಮುಂದೆ ಬಂದು ಇಲ್ಲಿವರೆಗೂ, ಇಲ್ಲಿ ಚಪ್ಪಡಿ ಕಲ್ಲು ಅಥವಾ ಕಲ್ಲು ಏನು ಕಾಣ್ತಾ ಇದೆ ಇಲ್ಲಿವರೆಗೂ, ಅಥವಾ ಇನ್ನೂ ಮುಂದೆ ಕೂಡ ಇದಿರ್ಬೋದು. ಒಂದು ದೊಡ್ಡ ಒಳಾಂಗಣ ಇರತಕ್ಕಂಥ ಒಂದು ದೇವಾಲಯ ಆಗಿರಬೇಕಿತ್ತು ಅಂತ ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಜೀರ್ಣೋದ್ಧಾರ ಕೆಲಸದಲ್ಲಿ ನೋಡ್ಬೋದು ಕೆಲವು ಹೊಸ ಕಲ್ಲುಗಳು ಅಥವಾ ಹೊಸ ಕಂಬಗಳು ಇಲ್ಲಿ ಸೇರಿಸಲಾಗಿದೆ. ಮತ್ತು ಈ ನಂಬರ್ ಏನು ಹಾಕಿದ್ದಾರೆ, ಈ ನಂಬರ್ಸ್ ಎಲ್ಲ ಏನು ಹಾಕಿರೋದು ಇದು ಬಂದ್ಬಿಟ್ಟು ಒಂದು ಸರಿ ದೇವಸ್ಥಾನನ ತೆಗೆದು ಬಿಚ್ಚಿಬಿಟ್ಟು ಮತ್ತೆ ಪುನರ್ಜೋಡಣೆ ಮಾಡಲಿಕ್ಕೋಸ್ಕರ ಈ ರೀತಿ ನಂಬರ್ ಮಾಡೋದು. ಹಾಗಾಗಿ ಇದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಖಂಡಿತವಾಗಿ ಇಲ್ಲಿ ಜೀರ್ಣೋದ್ಧಾರ ಕೆಲಸ ಒಂದ್ಸರಿ ನಡೆದಿದೆ. ನಾವು ಹತ್ಕೊಂಡು ಈಗ ದೇವಸ್ಥಾನದ ಮೇಲ್ಭಾಗಕ್ಕೆ ಬಂದಿದ್ದೀವಿ. ನೋಡೋದು ಕೆಳಗೆಲ್ಲ ಯಾವ ರೀತಿ ಇಲ್ಲಿ ಕಲ್ಲೆಲ್ಲ ಹಾಸ್ಬಿಟ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ಈ ಗೋಪುರ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಜೀರ್ಣೋದ್ಧಾರ ಆಗಿರ್ತಕ್ಕಂಥ ಗೋಪುರ. ಇದು ಪುರಾತನ ಕಾಲದ ಗೋಪುರ ಅಲ್ಲ, ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಜೀರ್ಣೋದ್ಧಾರ ಕೆಲಸ ಇಲ್ಲಿ ಶುರು ಮಾಡಿ ಮಧ್ಯದಲ್ಲಿ ನಿಂತು ಬಿಟ್ಟಿದೆ. ಅದಕ್ಕೆ ಆ ಕೆಳಗಡೆ ಇರ್ತಕ್ಕಂಥ ಪಿಲ್ಲರ್ಗಳಲ್ಲಿ ಕಂಬಗಳಲ್ಲೆಲ್ಲ ಮತ್ತು ಕಲ್ಲುಗಳಲ್ಲೆಲ್ಲ ನಂಬರ್ಗಳು ಏನು ಮಾರ್ಕ್ ಮಾಡಿದ್ದಾರೆ ಅದು ಒಂದ್ಸರಿ ಎಲ್ಲವನ್ನು ತೆಗೆದು ಮತ್ತೆ ಜೋಡಣೆ ಮಾಡಲಿಕ್ಕೋಸ್ಕರ ಆ ನಂಬರ್ಗಳು ಹಾಕೋದು. ಸೊ ಹಾಗಾಗಿ ಆ ನಂಬರ್ಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಜೀರ್ಣೋದ್ಧಾರ ಕೆಲಸ ಇಲ್ಲಿ ಒಳ್ಳೆ ರೀತಿಯಲ್ಲಿ ಶುರುವಾಗಿದೆ, ಆದರೆ ಕಾರಣಾಂತರಗಳಿಂದ ನಿಂತೋಗಿದೆ. ಅಲ್ಲಿ ಗಣೇಶನ ಗರ್ಭಗುಡಿ ಮತ್ತು ಇಲ್ಲಿ ಲಕ್ಷ್ಮೀ ದೇವಸ್ಥಾನ, ಹಾಗೆ ಇಲ್ಲಿ ಜನಾರ್ದನ ದೇವಸ್ಥಾನ. ಸರ್ ನೋಡಿ ಸರ್, ಇದು ದೇವಸ್ಥಾನದ ಸಮಸ್ತ ಆಸ್ತಿ. ಇಲ್ಲಿ ಗದ್ದೆ ಬೆಳ್ಕೊತಿದ್ರು, ಈಗ ನಿಂತೋಗಿದೆ ಇದು. ಮತ್ತು ಅಲ್ಲಿ ಗಂಟನೂ ಇದೆ. ಇಲ್ಲಿ ಒಂದು ಕೊಳ ಇದೆ ಮಧ್ಯದಲ್ಲಿ. ಮತ್ತು ಇದು ಗಣೇಶನ ದೇವಸ್ಥಾನ. ಇಲ್ಲಿ ತೆಂಗಿನ ಮರ ಎಲ್ಲ ಅಂತಾರೆ ನಮ್ಮದೇ ಆಸ್ತಿ, ಇದು ನಮ್ಮದೇ, ಇದು ಸಮಸ್ತ ಆಸ್ತಿ ಅಂತ. ಇಲ್ಲಿ ದನ ಕರುಗಳು ಎಲ್ಲ ಕಟ್ಟಾಕತ್ತಾರೆ. ಇಲ್ಲಿ ಎಲ್ಲ ಥರನೂ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ತಿಪ್ಪೆನೂ ಹಾಕಿದ್ದಾರೆ. ಇದೆಲ್ಲ ದೇವಸ್ಥಾನ ಸಮಸ್ತ ಆಸ್ತಿ ಇದು. ಅಲ್ಲಿ ಸ್ವಲ್ಪ ದೂರದಲ್ಲಿ 2 ಮರಗಳೇನು ಕಾಣ್ತಾ ಇದೆ. ಆ ಮರದ ಹಿಂದ್ಗಡೆ ಒಂದು ಕೊಳ ಇದೆ. ಅದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದಂಥ ಕೊಳ ಅಥವಾ ಕಲ್ಯಾಣಿ ಆಗಿದೆ. ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಕೊಳ ಅಲ್ಲಿ ಮುಂದೆ ಇದೆ ಅಂತೆ. ಅಲ್ಲೇ ಕಂಚಿನ ತೇರು ಕೂಡ ಮುಳುಗಿರೋದಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದು. ಬನ್ನಿ ನಾವು ಅಲ್ಲೇ ಹೋಗಿ ನೋಡೋಣ. ನೋಡಿ, ಇದು ನಮ್ಮ ಪುರಾತನವಾದ ದೇವಸ್ಥಾನದ ಕಲ್ಲು. ಇದು ಈಗ ಇಲ್ಲಿ ಕೊಳ ಇದೆ ಮತ್ತು ದೇವಸ್ಥಾನ ಇದಕ್ಕೆ ಕಾರಣ ನೋಡಿ ಕಲ್ಲಿದೆ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಲ್ಲು. ಇದು ಇಲ್ಲಿಂದನೂ ಕೊಳಕಂಟನೂ ಇಲ್ಲಿ ಮೆಟ್ಲಿದೆ. ಆ ಮೆಟ್ಲೆಲ್ಲ ಮುಚ್ಕೊಂಡಿದೆ. ಇಲ್ಲಿಂದನೂ ಫುಲ್ ಆ ದೇವಸ್ಥಾನ ಗಂಟನೂ ರಸ್ತೆ ಮಾರ್ಗ ಇದೆ. ಇದು ಇಲ್ಲಿಂದ ನೀರೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಎಲ್ಲ ಕಾಲಕ್ರಮ ಮುಚ್ಕೊಂಡು ಒಂದೊಂದು ಕಲ್ಲೆಲ್ಲ ಮೇಲೆ ಬಂದಿದೆ. ಇನ್ನೊಂದು ಕಲ್ಲೆಲ್ಲ ತುಂಬ ಹೊರಡೆ ಇದೆ. ಕಲ್ಲುಗಳೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕಲ್ಲುಗಳಂತೆ. ಇಲ್ಲಿ ಮೆಟ್ಲುಗಳಿತ್ತು. ದೇವಸ್ಥಾನದಿಂದ ಇಲ್ಲಿವರೆಗೂ ಮೆಟ್ಲುಗಳಿತ್ತು. ನೋಡಿ ಕಲ್ಲುಗಳು ಏನಿದೆ ಇದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕಲ್ಲುಗಳು. ಸ್ಥಳೀಯರು ಹೇಳೋ ಪ್ರಕಾರ ಅಲ್ಲಿವರೆಗೂ ಕೊಳದವರೆಗೂ ಮೆಟ್ಲಿತ್ತು. ಇಲ್ಲಿ ಆ ಕೊಳ ಇರೋದು ಅಥವಾ ಕಲ್ಯಾಣಿ ಇರ್ಬೋದು. ಅದ ಕಾರಣನೇ ಇಲ್ಲಿ ಯಾವುದೇ ರೀತಿ ಜಮೀನು ಗದ್ದೆ ಕೆಲಸ ಯಾವುದೂ ಇಲ್ಲಿ ಮಾಡಿಲ್ಲ. ಯಾಕಂದರೆ ಇಲ್ಲಿ ನೀರಿದೆ, ಆಳ ಇದೆ. ಸರ್, ಇದು ಕೊಳ ತುಂಬ ಪುರಾತನವಾದ ಕೊಳ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಕೊಳ. ಇದು ಏನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ನೀರು ಬೇಕಾದರೆ ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ರು ಅವರು. ಅಲ್ಲಿ ಪೂಜೆ ಮಾಡೋರು ಏನೇ ಮಾಡಬೇಕು ಅಂದರು ನೀರು ಈ ಕೊಳದಿಂದ ತೊಗೊಂಡು ಹೋಗ್ತಾಯಿದ್ರು. ಇಲ್ಲಿಂದ ದೇವಸ್ಥಾನಕ್ಕೆ ಗಂಟ ಮೆಟ್ಲಿದೆ ಅಂತ ನಮ್ಮ ತಾತ ಮುತ್ತಾತಿರು ಹೇಳ್ತಾಯಿದ್ರು. ಇದು ಮೆಟ್ಲಿತ್ತು. ನಮ್ಮ ತಾತ ಅವರೆಲ್ಲ ಇದನ್ನೇ ಹೇಳ್ತಾಯಿದ್ರು, ಇಲ್ಲಿಂದ ಮೆಟ್ಲಿತ್ತಪ್ಪ, ಇಲ್ಲಿ ನೀರು ತೊಗೊಂಡು ಹೋಗ್ತಾಯಿದ್ರು ಅಂತ. ಕಾಲಕ್ರಮೇಣ ಇದು ನಿಂತು ಹೋದಾಗ ಇಲ್ಲಿಂದ ಒಂದು ಕಂಚುನ್ ತೇರು ಅನ್ನೋದು ಏನಿತ್ತು ಮುಂದೆ, ಅದೇ ಬಂದು ಕೊಳಗಡೆ ಬಿದ್ದೋಗಿದೆ ಅಂತ ಹೇಳ್ತಾಯಿದ್ರು. ಅಮಾಸೆ ಹುಣ್ಣಿಮೆಯಲ್ಲಿ ಸೌಂಡ್ ಬರುತ್ತೆ, ಅದಾಗತ್ತೆ ಇದನ್ನು ಹೇಳ್ತಾಯಿದ್ರು. ತುಂಬ ಪುರಾತನವಾದ ಕೊಳ ಇದು. ಸರ್, ಇದು ಈ ಮೂಲೆಯಿಂದನೂ ಕಮ್ಮಿ ಅಂದರೂ ಒಂದು 30 ಅಡಿ ಆಳು ಕಂಡು ಮೆಟ್ಲಿದೆ. ಇದು ಹೊರಡೆಯಿಂದ ಮೆಟ್ಲಿಯಿಂದ ಹಿಡಿದು ಏನಾಗಿದೆ ಅಂದರೆ ಗದ್ದೆ ಮಣ್ಣು ಆ ಕಡೆ ಎಲ್ಲ ಇದು ಮುಚ್ಕೊಂಡು ತುಂಬ ಕ್ಲೋಸ್ ಆಗಿದೆ ಅಷ್ಟೇ. ಇದಕ್ಕೆ ಮೆಟ್ಲು ಎಲ್ಲ ತುಂಬ ಚೆನ್ನಾಗಿದೆ. ಇದು ಕಲ್ಯಾಣಿ ಇದು ನಾವು ನೋಡಿದ ಮಟ್ಟಿಗೆ ಒಂದು 2-3 ಮೆಟ್ಲು ಕಾಣ್ತಾ ಇತ್ತು. ಈಗ ಕಾಲಕ್ರಮ ಏನು ಕಾಣ್ತಾ ಇಲ್ಲ. ಮೆಟ್ಲಿದೆ, ಖಂಡಿತ ಮೆಟ್ಲಿದೆ ಸರ್. ಇದು ಮೆಟ್ಲಿದೆ. ನಾವಾಗ ನೀರು ತೊಗೊಳಿಕ್ಕೆಲ್ಲ ಆಗಿ ಬರ್ತಾ ಇದ್ದೋ. ಇಲ್ಲ ನಾವು ದನ ಕರ ಎಲ್ಲ ಮೇಯಿಸ್ತಾರ ಟೈಮಲ್ಲಿ ಆ ಮೆಟ್ಲೆಲ್ಲ ಇತ್ತು. ಈಗೇನಾಗಿದೆ ಮುಚ್ಕೊಂಡಿದೆ. ಅದು ಮಣ್ಣು ಮುಚ್ಕೊಂಡು ಕಾಲಕ್ರಮ ಹಳ್ಳ ಇರೋದ್ರಿಂದ ಸುತ್ತ ನೀರು ಮಣ್ಣು ಗದ್ದೆ ಜಮೀನೆಲ್ಲ ಬಂದು ಇದು ಮುಚ್ಕೊಂಡಿದೆ ಅಷ್ಟೇ ಸರ್. ಇದು ಪಕ್ಕ ಇದು ಕಲ್ಯಾಣಿನೇ. ಇದು ನಮ್ಮ ಹೆಸರು ನಾಗೇಶ್ ಅಂತ. ನಿಮ್ಮ ಹಿರಿಯರು ಏನು ಹೇಳಿದ್ದಾರೆ ದೇವಸ್ಥಾನ? ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅಂದರೆ
ಇಲ್ಲಿ ಹಿಂದೆ ಪೂರ್ವದಲ್ಲಿ ಕಂಚಕಾರರು ಬೀದಿ ಅಂತ ಹೇಳ್ತಾರೆ. ಇದು ಬೆಳಗೊಳ ಕಂಚಕಾರರು ಬೀದಿ ಅಂತ. ಕಂಚಕಾರರು ಬೀದಿ ಅಂದರೆ ಚಿನ್ನ ಬೆಳ್ಳಿ ಕೆಲಸ ಎಲ್ಲ ಮಾಡ್ತಿದ್ರಂತೆ ಹಿಂದೆ. ಅವಾಗ ಇಲ್ಲಿ ಚೋಳಗರು ಅಂತಿದ್ರಂತೆ, ಚೋಳಗರು ಮತ್ತು ಕಂಚಕಾರರು ಬೀದಿ. ಅವಾಗ ಇವರು ಈ ದೇವಸ್ಥಾನಕ್ಕೆ ಈ ದೇವ್ರಿಗೆ ಹಬ್ಬ ಮಾಡಿದ್ರಂತೆ, ಭಾರಿ ಜೋರಾಗಿ ಒಂದು ಹಬ್ಬ ಮಾಡಿದ್ರಂತೆ. ಹಬ್ಬ ಮಾಡಿದ್ರಂದ್ರೆ ಈ ಹಂದಿ ಅಂತ ಹೇಳ್ತಾರಲ್ಲ ಅದನ್ನು ಒಪ್ಪಿಸಿ ಹಬ್ಬ ಮಾಡಿಬಿಟ್ರಂತೆ ಅವರು. ಆ ರೀತಿ ಹಬ್ಬ ಮಾಡಿದ್ಮೇಲೆ ಎಲ್ಲ ಒಬ್ಬೊಬ್ಬರಾಗೆ ಸುತ್ತಾಡ್ತಾ ಇದ್ರಂತೆ ಅವರು. ಒಬ್ಬರಾದ್ಮೇಲೆ ಒಬ್ಬರು ಸಾಯ ಸ್ಥಿತಿ ಬಂದ್ಬಿಟ್ರಂತೆ. ಅವ್ರು ಏನು ಮಾಡಿದ್ರಂತೆ, ಎದುರುಕಂದು ಈ ಸ್ಥಳ ಬಿಟ್ಬಿಟ್ಟು ಹೋಗಿ ಶ್ರವಣ ಬೆಳಗೊಳ ಸೇರ್ಕೊಂಡ್ರಂತೆ. ಶ್ರವಣ ಬೆಳಗೊಳಕ್ಕೆ ಹೋಗಿ ಇಲ್ಲಿಂದ ಹೋಗಿ ಅಲ್ಲಿ ಸೇರ್ಕೊಂಡು ಅಲ್ಲೂ ಪುನಃ ನಿರ್ಮಾಣ ಮಾಡಿ, ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಮತ್ತು ಪುನಃ ಸ್ಥಾಪನೆ ಮಾಡಿ ಅಲ್ಲಿ ಶ್ರಾವಣ ಬೆಳಗೊಳ ಅಂತ ಅಲ್ಲಿಗೆ ಹೆಸರಿಟ್ರಂತೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಗರುಡಗಂಬ ಇದೆ, ಅದನ್ನು ಇಲ್ಲಿಂದ ಆನೆಕೈಲಿ ಎಳ್ಸ್ಕೊಂಡು ಹೋಗಿದ್ರಂತೆ. ಯಾವ ವೆಂಕಟರಮಣ ದೇವಸ್ಥಾನ? ಮಾಮೂಲಿ ಒಂಟಿ ಕಪ್ಪಲ್ಲು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಗರುಡಗಂಬ ಇದೆಯಲ್ಲ, ಅದನ್ನ ಗರುಡಗಂಬ ಇಲ್ಲಿದಂತೆ. ಅದು ಇಲ್ಲಿಂದ ಎಳ್ಸ್ಕೊಂಡು ಹೋದ್ರಂತೆ. ಈ ದೇವಸ್ಥಾನ ಎಲ್ಲ ಮುಚ್ಚೋದ್ಮೇಲೆ, ಪೂಜೆ ಪುನಸ್ಕಾರ ಇಲ್ಲದಂತೆ ಮುಚ್ಚೋದ್ಮೇಲೆ ಇಲ್ಲಿಂದ ಗರುಡಗಂಬನ ಆನೆಕೈಲಿ ಎಳ್ಸ್ಕೊಂಡು ಹೋಗಿ ಅಲ್ಲಿ ಅದು ಪುನಃ ಅದನ್ನ ನೆಟ್ಟಿ ಸ್ಥಾಪನೆ ಮಾಡಿದ್ರಂತೆ. ಸರ್ ಇದು ಸುರಂಗ ಮಾರ್ಗ ಬಂದು ಜೀರ್ಣೋದ್ಧಾರ ಆಗೋಕ್ಕೂ ಮುಂಚೆ ಓಪನ್ ಇತ್ತು, ನೋಡ್ಬೋದು ನೀವು ಅಲ್ಲಿ ಒಳಗಡೆ. ಈಗ ಬಂದು ಜೀರ್ಣೋದ್ಧಾರ ಆಗೋ ಟೈಮಲ್ಲಿ ಒಳಗಡೆ ಯಾರು ಇಳಿಬಾರ್ದು, ಯಾಕಂದ್ರೆ ಚಿಕ್ಕ ಹುಡುಗರೆಲ್ಲ ಇದ್ದಾರೆ, ಏನಿರುತ್ತೆ ಅಂದ್ರೆ ಕುತೂಹಲ ಇರುತ್ತೆ, ಇಳಿತಾರೆ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಾಕಿರುವಂಥದ್ದು. ಮತ್ತೆ ಅಲ್ಲಿ ಪಕ್ಕದಲ್ಲಿ ಏನಿದೆ ಲಕ್ಷ್ಮೀ ದೇವಸ್ಥಾನ ಏನಿದೆ ಅದರಲ್ಲಿ ಸ್ಟೆಪ್ ಇತ್ತು ಮೇಲ್ಗಡೆ ಹತ್ತೋದಕ್ಕೆ, ಮೇಲೆ ಹತ್ತೋದಕ್ಕೆ ಸ್ಟೆಪ್ ಇತ್ತು. ಎಲ್ಲ ಅದು ಜೀರ್ಣೋದ್ಧಾರ ಮಾಡಿದ್ಮೇಲೆ ಸ್ಟೆಪ್ಸ್ ಎಲ್ಲ ತೆಗ್ದಿದ್ದಾರೆ, ಮುಂದೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮರ ಎಲ್ಲ ಬೆಳೆದೋದು ಶೀತಲ ವ್ಯವಸ್ಥೆಯಲ್ಲಿ ಇದ್ದಾಗ ಅದನ್ನ ಜೀರ್ಣೋದ್ಧಾರ ಮಾಡೋ ಟೈಮಲ್ಲಿ ಎಲ್ಲ ರಿಮೂವ್ ಮಾಡಿದ್ದಾರೆ. ನೋಡಿ, ಈ ಗ್ರಾಮದಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು ಬಂದು ಮುದ್ರಾ ಇಲಾಖೆಯವರು ಸ್ವಲ್ಪ ಬಂದು ದೇವಸ್ಥಾನ ಎಲ್ಲ ನೋಡಿ ಪುನಃ ನಿರ್ಮಾಣ ಮಾಡಬೇಕು ಅಂತ, ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಇದನ್ನು ಬೇಲಿ ಎಲ್ಲ ಕತ್ತರಿಸಿ ಇದನ್ನು ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತೆ ಪುನಃ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಕಲ್ಲು ಅದೆಲ್ಲ ರಿಪೇರಿ ಮಾಡಿಸೋದು. ಮತ್ತೆ ಏನಕ್ಕೆ ನಿಲ್ಲಿಸ್ಬಿಟ್ಟಿದ್ರು, ಮತ್ತೇನಕ್ಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕಾರಣ. ಬಟ್ ಇನ್ನು ಬಂದಿಲ್ಲ ಇನ್ನು ಅವರು ಈ ಕಡೆಗೆ, ಅದಾದ್ಮೇಲೆ ಬರಲಿಲ್ಲ ಅವರು. ಬಂದಿರೋಂಥ ಕಲ್ಲೆಲ್ಲ ತಿರ್ಗಾ ವಾಪಸ್ ತಗೊಂಡೋದ್ರು. ಹೌದೌದು, ತಂದಿದ್ರು. ಇಲ್ಲೆಲ್ಲ ಬಿಟ್ಟಿದ್ರು ಕಲ್ಲೆಲ್ಲ, ಇಲ್ಲೆಲ್ಲ ಬಿಟ್ಟಿದ್ರು. ಮತ್ತೆ ಅದೆಲ್ಲ ಉಳಿದ ಕಲ್ಲೆಲ್ಲ ತಗೊಂಡು ಹೋದ್ರು ಮತ್ತೆ ವಾಪಸ್ಸು ಇಷ್ಟು ರೆಡಿ ಮಾಡಿಸ್ಬಿಟ್ಟು ತಗೊಂಡು ಹೋದ್ರು. ಅದ್ರ ನಂತರ ಬಂದೇ ಇಲ್ಲ ಇನ್ನು. ಈ ಬೆಳಗೊಳ ಗ್ರಾಮದಲ್ಲಿ ಇದು ಫಸ್ಟ್ ಇದು ಈ ಗ್ರಾಮಕ್ಕೆ ಈ ಏರಿಯಾಕ್ಕೆ ಹೆಸರು ಕೋಟೆಮಾಳ ಅಂತ. ಇದು ಕೋಟೆಮಾಳ ಅಂತಾನೆ ಪ್ರಸಿದ್ಧಿ ಆಗಿದೆ. ಈ ಹೆಸರು ಸುತ್ತ ಕೋಟೆಮಾಳ ಅಂತಾನೆ. ಇಲ್ಲಿ ತುಂಬಾ ಪುರಾತನವಾದ ಶಿಲಾಶಾಸನಗಳಿದೆ. ಈ ಶಿಲಾಶಾಸನಗಳು ನೋಡಿದ್ರೆ ನಮಗೆ ಅದು ಒಂದು 500-600 ವರ್ಷ ಹಿಂದೆನೆ ಅಂತ ನನ್ಗೆ ಅನ್ಸುತ್ತೆ. ನಾವು ಆಗ್ಲೇ ನೋಡ್ತಾನೆ ಇದ್ದೀವಿ, ನಮ್ಮ ತಂದೆ ನಮ್ಮ ತಾತ ಮುತ್ತಾತಿರೆಲ್ಲ ನೋಡಿದ್ದಾರೆ ಇದನ್ನ. ಈಗಲೂ ಅದು ತುಂಬಾ ಕೆಟ್ಟಿ ಹಾಳೋಗ್ತಾ ಇದೆ. ತುಂಬಾ ನೋಡಿ ಹಳ್ಳದಲ್ಲಿದೆ, ಗುಂಡಿಲಿದೆ. ನೋಡಿ ಇದು ತುಂಬಾ ಪುರಾತನವಾದ ಶಿಲಾಶಾಸನಗಳು. ಈ ತರ ಇಲ್ಲೆಲ್ಲ ತುಂಬಾ ಇದೆ 100-200 ಗಂಟೆ ಶಿಲಾಶಾಸನ ಮುಚ್ಚೋಗಿದೆ ನೀರು ಒಳಗಡೆ. ಈ ಗ್ರಾಮದ ಸುತ್ತ ಇದೆ ಈ ತರ ಶಿಲಾಶಾಸನಗಳು. ನೋಡಿ ಇಲ್ಲೆಲ್ಲ ಇದೆಲ್ಲ ಇದೆಲ್ಲ ಶಿಲಾಶಾಸನಗಳೇ ತುಂಬಾ ನೋಡಿ ಎಲ್ಲ ಮಣ್ಣು ಮುಚ್ಕೊಂಡಿದೆ. ಇದೆಲ್ಲ ಗಿಡ ಮರ ಎಲ್ಲ ಬೆಳ್ಕೊಂಡು ತುಂಬ ಹೆಚ್ಚು ಕಡಿಮೆ 30-40 ಪೀಸ್ ಇದೆ ಅನಿಸುತ್ತೆ. ಇಲ್ಲಿ ಶಿಲಾಶಾಸನಗಳು ಇಲ್ಲಿಂದ ಹಿಡಿದು ಈ ಬೌಂಡ್ರಿ ಎಲ್ಲ ಇದೆ ಸರ್. ಇದು ತುಂಬ ಶಿಲಾಶಾಸನಗಳಿದೆ. ಇಲ್ಲಿ ನೋಡಿ ನೋಡ್ತಾ ಇದ್ರೆ ಇಲ್ಲೊಂದು ದೊಡ್ಡ ಶಿಲಾಶಾಸನ ಕಾಣುತ್ತೆ. ಇದು ನೋಡಿ, ಈ ಶಿಲಾಶಾಸನ ನೋಡಿದ್ರೆ ಇದು ಎಷ್ಟು ವರ್ಷ ಹಿಂದೆ ಅಂತ ನನಗೆ ಗೊತ್ತಿಲ್ಲ. ಆ ಥರ ಪುರಾತನವಾದ ಶಿಲಾಶಾಸನಗಳು ಇವು. ತುಂಬ ವಿಗ್ರಹಗಳಿದೆ. ಇಲ್ಲೊಂದು ಬಿದ್ದಿದೆ, ಮತ್ತು ಅಲ್ಲೊಂದು ಹೊರಡೆ ಇದೆ, ಮತ್ತು ನೀರು ಹೊರಡೆ ತುಂಬ ಮುಚ್ಕೊಂಡಿದೆ ಹೊರಡೆ ಎಲ್ಲ. ಇದು ನಮ್ಮೂರಲ್ಲಿ ಇರೋದು ನಮಗೆ ಒಂದು ಹೆಮ್ಮೆ ಆಗುತ್ತೆ. ನಮ್ಮ ಗ್ರಾಮಕ್ಕೂ ಒಳ್ಳೇದಾಗಬೇಕು ಅಂದ್ಕೊಂಡು ಭಾಳ ನಿಷ್ಠೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಸಂಬಂಧಪಟ್ಟವ್ರು ಬಂದ್ಬಿಟ್ಟು ಇದೇನು ಅಂತ ಪರಿಶೀಲನೆ ಮಾಡಿ ಇದನ್ನ ಉದ್ಧಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ರಾಕ್ಷಪ್ಪನ ದೇವಸ್ಥಾನವನ್ನು ಪರಿಚಯ ಮಾಡ್ಕೊಳ್ಳೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾವು ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.